ಹಾಯ್ ಎವ್ರಿವನ್, ಈಗ ಕ್ಯಾಲೆಂಡರ್ ರಿಲೇಟೆಡ್ ಇನ್ನೊಂದು ಕ್ವಶನನ್ನು ನೋಡೋಣ. ಅಂಕಿತಾ ಬರ್ತ್ಡೇ ಜನವರಿ 4, 2003 ಆಗಿದೆ. ಅವಳ ಸ್ನೇಹಿತೆ ಅವಳಿಗಿಂತ 100 ದಿನ ಚಿಕ್ಕವಳು. ಸ್ನೇಹಿತೆಯ ಬರ್ತ್ಡೇ ಡೇಟನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಅಂಕಿತಾ ಎನ್ನುವಳ ಬರ್ತ್ಡೇ ಜನವರಿ 4, 2003 ಆಗಿದೆ. ನೆಕ್ಸ್ಟ್ ಅವಳ ಸ್ನೇಹಿತೆ ಅವಳಿಗಿಂತ 100 ದಿನ ಚಿಕ್ಕವಳು. 100 ದಿನ ಚಿಕ್ಕವಳು ಅಂದಾಗ ನಾವು ಮುಂದೆ ಬರುವಂತಹ ನೆಕ್ಸ್ಟ್ ಡೇಟ್ಗಳನ್ನು ಫೈನ್ ಮಾಡ್ಕೋಬೇಕು. ಸೊ ಇಲ್ಲಿ ಜನವರಿ 4ಕ್ಕೆ ಪ್ಲಸ್ ಮಾಡಬೇಕಾಗುತ್ತೆ ನಾವು. ಸೊ ದೊಡ್ಡವರು ಅಂತ ಕೇಳಿದಾಗ ಜನವರಿ 4ಕ್ಕೆ ಮೈನಸ್ ಮಾಡಬೇಕಂದ್ರೆ ಹಿಂದಿನ ತಿಂಗಳಿನ ಡೇಟ್ಗಳನ್ನು ಇಲ್ಲಿ ಫೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಚಿಕ್ಕವರು ಅಂತ ಕೇಳಿರೋ ಕಾರಣ ಜನವರಿ 4ಕ್ಕೆ ನಾವು ಪ್ಲಸ್ ಮಾಡಬೇಕಂದ್ರೆ ಮುಂದಿನ ತಿಂಗಳ ಡೇಟನ್ನು ಕಂಡುಹಿಡಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಜನವರಿ 4, 2003 ಆಗಿದೆ. ನೆಕ್ಸ್ಟ್ ಇಲ್ಲಿ ಜನವರಿ 4, 2003 ಜನವರಿಯಲ್ಲಿ 31 ದಿನಗಳಿರ್ತಾವೆ. ಸೊ ಇಲ್ಲಿ 31 - 4 ಮಾಡಿದಾಗ 27 ಆಯಿತು. ಸೊ ಜನವರಿಯಲ್ಲಿ ಉಳಿದಂಥ ದಿನಗಳು ಎಷ್ಟು? 27 ದಿನಗಳು. ನೆಕ್ಸ್ಟ್ ಇದು ನಾನ್ ಲೀಪ್ ಇಯರ್ ಆಗಿರೋದ್ರಿಂದ 2003 ನಾನ್ ಲೀಪ್ ಇಯರ್ ಆಗಿರೋದ್ರಿಂದ ಸೊ ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳು ಇರ್ತವೆ. ನೆಕ್ಸ್ಟ್ ಮಾರ್ಚಲ್ಲಿ 31, ಏಪ್ರಿಲಲ್ಲಿ 10. ಸೊ ಇಲ್ಲಿ ನಾವು ಏಪ್ರಿಲ್ 10 ತೆಗೆದುಕೊಂಡು ನೋಡೋಣ, ಯಾಕಂದರೆ ಇಲ್ಲಿ 100ಕ್ಕಿಂತ ಹೆಚ್ಚು ಬರಬಾರ್ದು. ಸೊ ಇಲ್ಲಿ ಅದಕ್ಕೋಸ್ಕರ 10 ತಗೊಂಡು ಚೆಕ್ ಮಾಡಿ ನೋಡೋಣ. ಇವೆಲ್ಲವನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 96 ಆಗುತ್ತೆ. ಸೊ 96 ಆಗುತ್ತೆ. ಇದು 100ಕ್ಕೆ ಎಷ್ಟು ಕಡಿಮೆ ಇದೆ? 4 ಕಡಿಮೆ ಇದೆ. ಸೊ ಇಲ್ಲಿ 96 + 4 ಮಾಡಿದಾಗ 100 ಆಗುತ್ತೆ. ಇಲ್ಲಿ ಏಪ್ರಿಲ್ 10ನೇ ತಾರೀಕಿಗೆ 96 ದಿನಗಳು ಕಂಪ್ಲೀಟ್ ಆಗ್ತವೆ. ಸೊ ಇಲ್ಲಿ 10ಕ್ಕೆ 4ನ್ನು ಸೇರಿಸಿದಾಗ ಏಪ್ರಿಲ್ 14 ಆಗುತ್ತೆ. ಸೊ ಇಲ್ಲಿ ಏಪ್ರಿಲ್ 14ಕ್ಕೆ 100 ದಿನ ಕಂಪ್ಲೀಟ್ ಆಗ್ತವೆ. ಸೊ ಇಲ್ಲಿ ಏಪ್ರಿಲ್ 14ಕ್ಕೆ 100 ದಿನ ಕಂಪ್ಲೀಟ್ ಆದರೆ 100 ದಿನ ಚಿಕ್ಕವರು ಅಂತ ಕೇಳಿದಾರಲ್ವ. ಸೊ ಇಲ್ಲಿ ಮುಂದಿನ ಡೇಟ್ ಅವ್ರದ್ದು ಎಷ್ಟು? ಸ್ನೇಹಿತೆಯ ಬರ್ತ್ಡೇ ಡೇಟ್ ಏಪ್ರಿಲ್ 14, 2003 ಆಗಿರುತ್ತದೆ. ಸೊ ಇಲ್ಲಿ ಅಂಕಿತಾ ಬರ್ತ್ಡೇ ಜನವರಿ 4, 2003 ಆಗಿದ್ದರೆ ಅವಳ ಸ್ನೇಹಿತೆ 100 ದಿನ ಚಿಕ್ಕವಳಾಗಿದ್ದರೆ ಅವಳು ಹುಟ್ಟಿದ ನಂತರ ಅವಳು ಹುಟ್ಟಿರ್ತಾಳೆ. ಸೊ ಇಲ್ಲಿ ನೆಕ್ಸ್ಟ್ 100 ದಿನ ಆದಮೇಲೆ ಬರುವಂತಹ ಡೇಟ್ ಯಾವುದು? ಏಪ್ರಿಲ್ 14, 2003 ಆಗಿರುತ್ತದೆ. ಸೊ ಸ್ನೇಹಿತೆಯ ಬರ್ತ್ಡೇ ಡೇಟ್ ಏಪ್ರಿಲ್ 14, 2003 ಆಗಿರುತ್ತದೆ.